KSRTC DC ಅವರು ಬಂದಿದ್ದಾರೆ. ಇದು ಮೊದಲನೇದು. ಎರಡನೇದು, ನಿಮ್ಮಿಂದ ಅನ್ವಾಂಟೆಡ್ ಆಗಿ ಬೇರೆ ಅದರ್ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಪೇಷಂಟ್ ಇರ್ಬೋದು, ಎಲ್ಲಾದ್ರೂ ಎಮರ್ಜೆನ್ಸಿ ಹೋಗೋರಿರ್ಬೋದು, ಯಾರ್ದಾದ್ರೂ ಸಾವಾದಲ್ಲಿ ಭೇಟಿಯಾಗಿ ಹೋಗೋದಿರ್ಬೋದು, ಯಾರಾದ್ರೂ ಎಕ್ಸಾಮ್ ಬರೆಯೋಕ್ಕೂ ಹೋಗ್ತಾ ಇರ್ಬೋದು. ಅದರಲ್ಲಿ ಅವ್ರೆಲ್ರಿಗೂ ತೊಂದರೆ ಆಗ್ತಾಯಿದೆ. ದಯವಿಟ್ಟು ರಸ್ತೆನ ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀವಿ. ಈಗ DC ಅವರು ಮಾತಾಡ್ತಾರೆ, ಆ ಕಡೆ ಸೈಡಲ್ಲಿ ಹೋಗ್ಬಿಡಿ. ಅದು ಹೋಗಕ್ಕೆ ಬಿಟ್ಟಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ಗೆ ಯಾರ್ಯಾರು ಇಲ್ಲೆಲ್ಲಿ ಇದ್ದೀರಿ, ಯಾರ್ಯಾರು ತೊಂದರೆ ಮಾಡ್ತಾ ಇದ್ದೀರಿ ರಸ್ತೆಗೆ, ಎಲ್ಲರ ಮೇಲೂ ಕಾನೂನು ಪ್ರಕಾರ FIR ಆಗುತ್ತೆ. FIR ಆದ್ಮೇಲೆ ನಿನ್ನೆ ಏನು ಇನ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ಗೆ ಅದರ ರಿಲೇಟೆಡ್ ಈಗಾಗಲೇ FIR ಆಗಿದೆ, ತನಿಖೆ ಮಾಡಲಾಗ್ತದೆ. ಆಗಲೇ KSRTC ಅವರು ನೋಟಿಸ್ ಕೊಟ್ಟು ಆಗಿದೆ. ಅದರ ರಿಲೇಟೆಡ್ ಏನೇನು ಗ್ರೀವೆನ್ಸ್ ಇದ್ರೆ ನಮ್ಮ ಹತ್ರ ಬಂದು ಮಾತಾಡ್ಬೋದು. ಈಗ DC ಅವರು ಬಂದಿದ್ರೆ ಅವ್ರ ಹತ್ರ ಏನಿದೆ ಗ್ರೀವೆನ್ಸ್ ಹೇಳಿ. ಆದ್ರೆ ಬೇರೆ ಪಬ್ಲಿಕ್ ತೊಂದರೆ ಆಗ್ತದೆ, ಅವರಿಗೆ ಸೈಡಲ್ಲಿ ಬಿಡಿಸಿ. ಓಕೆ, ಫಸ್ಟ್ ಅವನಿಗೆ ಏನೂ ಆಗಲೇ ಇಲ್ಲ. ಮತ್ತೆ ಒಂದ್ಸಲ ಅವನು ರಿಟರ್ನ್ ಬಂದು ಮತ್ತೆ ಹಿಂಗೆ ಹೋದ್ರು. ಅವನು ತುಂಬ ನೋವಾಯ್ತು ಅಂತ. ಅಷ್ಟು ನೆಗ್ಲಿಜೆನ್ಸ್ ಇಲ್ಲ ಸರ್. ಬಸ್ ಡ್ರೈವರ್ ಒಂದು ನಿಮಿಷನ ನಿಲ್ಲಿಸ್ತೀರ ಹಂಗೆ ಹೊಡ್ಕೊಂಡು ಹೋಗಿದ್ದಾರೆ. 2-3 ಸರಿ ಹಿಂದೆ ಬಂದು ಮುಂದೆ ಹೋಗಿದ್ದಾರೆ. ಅವ್ರಿಗೆ ಕಾಲ್ ಫುಲ್ ಫ್ರಾಕ್ಚರ್ ಆಗಿದೆ. ಮಾಂಸ ಎಲ್ಲ ಅಲ್ಲೇ ಕಚ್ಕೊಂಡಿದೆ. ನೋಡೋಗಿ ಬೇಕಾದ್ರೆ ಹೆಲ್ಪ್ ಮಾಡ್ತಿದ್ದೀನಿ ಸರ್. ಇಲ್ಲಿ ಇವಾಗ ಮೇನ್ ಪ್ರಾಬ್ಲಮ್ ಏನು ಅಂದರೆ 8 to 10 o'clock ವರೆಗೂ ಪ್ರಾಪರ್ ಬಸ್ಸಸ್ ಇಲ್ಲ ಸರ್. ಮಾರ್ನಿಂಗ್ ಟೈಮ್ ಅಷ್ಟೇ, ಈವ್ನಿಂಗ್ ಟೈಮ್ ಅಷ್ಟೇ 3 to 5 o'clock ವರೆಗೂ ಬಸ್ಸಸ್ ಪ್ರಾಪರಾಗಿ ಸ್ಟಾಪ್ಸ್ ಕೊಡಲ್ಲ ಸರ್. ನಮಗೆ ಬರೀ ಒಂದು ಬ್ಯಾಂಗ್ಳೂರ್ ಕಡೆ ಅಂತಲ್ಲ ಸರ್, ಈ ಕಡೆ ಕೋಲಾರ ಹೋಗೋ ಮಕ್ಕಳು ಹೆಂಗೆ ಹೋಗ್ಬೇಕು ಸರ್. ಮಾರ್ನಿಂಗ್ 8 ಇಂದ 10 ವರೆಗೂ ಬರೀ 3 ಬಸ್ ಹಾಕ್ತಾರೆ ಸರ್. ಅಲ್ಲಿಂದ ಎಷ್ಟು ಜನ ಕಾಲೇಜ್, ಈ ಕಡೆ ಎಷ್ಟು ಕಾಲೇಜಸ್ ಇದೆ, ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರಿಗೆ ಏನು ಸರ್ ಪ್ರಾಬ್ಲಮ್ಮು? ಅವ್ರಿಗೆ ಬಸ್ ಹಾಕಿ ಅಂದರೆ ನಿಮ್ಗೆ ಅಡಿಷ್ನಲ್ ಹಾಕಿದ್ದೀನಲ್ವಮ್ಮ, ಒಂದು ಬಸ್ ಸಾಕಾಗುತ್ತೆ ಸರ್ 200 ಇಂದ 300 ಜನಕ್ಕೆ. ಈಗ ನಿನ್ನೆ ಆಗಿರತಕ್ಕಂಥ ಇನ್ಸಿಡೆಂಟ್ಗೆ ಇವತ್ತು ವಿದ್ಯಾರ್ಥಿಗಳೆಲ್ಲ ಪೊಲೀಸರು ಹೇಳ್ತಾರಲ್ವಾ, ಇದು ಏನು ರೋಡ್ ಮೇಲೆ ಬಂದ್ಬಿಟ್ಟು ಏನು ನೀವು ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಮಾಡ್ಬೇಕಾ? ಪೊಲೀಸ್ ಸ್ಟೇಷನ್ ಮುಂದೆ ಆಕ್ಸಿಡೆಂಟ್ ಆಗಿದೆ, ಅಲ್ಲೋಗಿ ಮಾಡೋದಕ್ಕೆ ಅಂಗವಿಕಲ ತಾನೇ ಇರ್ತಾಳೆ. ಅವಳು ಮತ್ತೆ ಲೈಫಲ್ಲಿ ಏನು ಮಾಡ್ಬೇಕಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ. ನಮಗೆ ಈಗ ಸರ್ಕಾರದಿಂದ ಇದು KSRTC ಡಿಪಾರ್ಟ್ಮೆಂಟಿಂದ ಅವಳಿಗೆ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಕೊಡಿಸ್ಬೇಕು. ಮತ್ತು ಅವಳಿಗೆ ಲೈಫ್ ಟೈಮ್ ಅವ್ರಿಗೆ ಏನು ಸೌಲಭ್ಯ ಬೇಕು ಅದೆಲ್ಲ ಅವ್ರು ಪ್ರೊವೈಡ್ ಮಾಡಬೇಕು ಸರ್. ಮತ್ತೆ ಅವ್ರ ಥರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು. ನಮಗೆ ಸ್ಟಾಪ್ ಇದೆ ಅಲ್ಲಿ ನಮ್ಮ ಕಾಲೇಜ್ ಹತ್ರ. ನಾಗಾರ್ಜುನ ಕಾಲೇಜು, SSIT ಕಾಲೇಜು, KV ಕ್ಯಾಂಪಸ್ 3 ಕಾಲೇಜ್ ಹತ್ರ ಸ್ಟಾಪ್ ಕೊಡೋರು. ನಮ್ಮ ಕಾಲೇಜ್ ಹತ್ರ ಯಾಕೆ ಸ್ಟಾಪ್ ಕೊಡಲ್ಲ? ಅಲ್ಲಿ ಬಸ್ ಸ್ಟ್ಯಾಂಡ್ ಏನಕ್ಕೆ ಮಾಡಿಸಿದ್ದಾರೆ? ಬಸ್ ಸ್ಟ್ಯಾಂಡ್ ಸ್ಟಾಪ್ ಕೊಡಲ್ಲ. ದೇವನಹಳ್ಳಿ ಬಸ್, ಕೋಲಾರ ಬಸ್ ಬಿಟ್ಟರೆ ಅಲ್ಲ ಇವತ್ತು ನಿಮ್ಗೆ ಯಾವ ರೀತಿ ಇಶ್ಯೂ ಆದಾಗ ಆ ಕಂಡಕ್ಟರ್ ಕತ್ತಲ್ಲಿ ನೆಕ್ ಬ್ಯಾಂಡ್ ಇದೆ, ಇಯರ್ಫೋನು. ಬಸ್ಸಸ್ ಓಡಿಸೋವಾಗ ಕಂಡಕ್ಟರ್ ಆಗಿರಲಿ ಡ್ರೈವರ್ ಆಗಿರಲಿ ಏನಕ್ಕೆ ಸರ್ ಯೂಸ್ ಮಾಡಬೇಕು ಫೋನ್ಸ್ನ? ಪ್ಯಾಸೆಂಜರ್ಸು ಹತ್ಕೊಂಡ್ಮೇಲೆ ಅವರು ವಿಷಲ್ ಮಾಡಬೇಕು. 2 times ವಿಷಲ್ ಮಾಡಿದ್ಮೇಲೆ ಬಸ್ ಮೂವ್ ಮಾಡಬೇಕಾಗಿರೋದು. ನಮಗೆ ಅಲ್ಲ, ಕಾನೂನು ಮಕ್ಕಳು ನಿಮಗೆ ಕಾನೂನು ಗೊತ್ತಿಲ್ಲ ಅಂತ ಪೊಲೀಸರು ಕೇಳ್ತಾರಲ್ವಾ? ಯಾಕೆ KSRTC ಡಿಪಾರ್ಟ್ಮೆಂಟ್ ಅವ್ರಿಗೆ ರೂಲ್ಸ್ ಗೊತ್ತಿಲ್ವಾ? ಎಲ್ಲರೂ ಹತ್ತದ ಮೇಲೆ ವಿಷಲ್ ಮಾಡಬೇಕು ಅನ್ನೋದು ಅಷ್ಟು ಮಾತ್ರ ಗೊತ್ತಾಗ್ಲಿಲ್ವಾ ಅವ್ನಿಗೆ? ನಿನ್ನೆ 5 ನಿಮಿಷ ಅವನು ನಿಲ್ಸಿದ್ರೆ ಆ ಮಗುಗೆ ಇಷ್ಟೆಲ್ಲ ಆಗ್ತಿತ್ತ ಸರ್? ಈಗ ಅವ್ರಿಗೆ ಲೈಫ್ ಏನು ಮುಂದೆ? ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ನೋಡ್ತಾರ, ಮಗು ಎಜುಕೇಶನ್ ಅಂತ ನೋಡ್ತಾರ, ಅವ್ರ ಲೈಫ್ ಮುಂದೆ ಹೆಂಗ್ ನೋಡ್ತಾರ? ಪೇರೆಂಟ್ಸ್ ಇರೋರ್ಗೂ ಆಗುತ್ತೆ. ಪೇರೆಂಟ್ಸ್ ಆದ್ಮೇಲೆ ಅವ್ಳಿಗೆ ಏನು, ಯಾರು ದಿಕ್ಕು? ಅವಳಿಗೊಂದು ಗೌರ್ಮೆಂಟ್ KSRTC ಡಿಪಾರ್ಟ್ಮೆಂಟ್ ಇಂದಾನೆ ಅವ್ರಿಗೆ ಒಂದು ಗೌರ್ಮೆಂಟ್ ಜಾಬ್ ಬೇಕು ಸರ್. ಅವ್ಳ ಲೈಫ್ ಲಾಂಗು ಬೇರೆ ಏನೋ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಸರ್ವೈವ್ ಮಾಡ್ಕೊಳಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನು ಹೆಲ್ಪ್ ಮಾಡಬೇಕು ಸರ್. ಸರ್ಕಾರ ಫ್ರೀ ಬಸ್ ಮಾಡಿದ್ದಾರೆ ಅಂದ್ಬಿಟ್ಟು ನಮ್ಮ ಹೆಣ್ಮಕ್ಳನ್ನ ಬಲ್ಲೆ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ತುಂಬಾ ಚೀಪಾಗಿ ಮಾತ್ರ ನಿಮಗೆ ಫ್ರೀ ಬಸ್ ಅಂತಾರೆ ಸರ್. ಏನು ಹೆಣ್ಮಕ್ಳು ನಾವು ವೋಟ್ ಹಾಕಿದ್ದೀವಿ, ಅವ್ರು ಫ್ರೀ ಬಸ್ ನಾವು ಕೊಡ್ರಿ ಅಂತ ಕೇಳಿಲ್ಲ. ನಮಗೆ ಸ್ಟೂಡೆಂಟ್ಸ್ ಆಲ್ರೆಡಿ ಪಾಸ್ ಇತ್ತು. ನಮಗೆ ಸ್ಟೂಡೆಂಟ್ ಪಾಸ್ ಇದ್ರೆ ಪಾಸ್ ಕ್ಯಾನ್ಸಲ್ ಮಾಡಿದ್ರು. ನಾವು ಇವಾಗ ಸ್ಟೂಡೆಂಟ್ ಪಾಸ್ ತಗೊಳಕ್ಕೆ ಹೋಗ್ತೀವಿ ಅಂದ್ರೂ ಕೂಡ ನಿಮಗೆ ಫ್ರೀ ಬಸ್ ಅಲ್ಲಮ್ಮ, ಏನಕ್ಕೆ ಬೇಕು ನಿಮಗೆ ಪಾಸು ಅಂತ ಕೇಳ್ತಾರೆ ಸರ್. ಯಾಕೆ ನಾವು ಮನುಷ್ಯರಲ್ವಾ ಸರ್? ನಮಗೆ ಫ್ರೀ ಬಸ್ ಇದ್ರೂ ಇಲ್ಲ ಅಂದ್ರೂ ನಮ್ಗೆ ಏನು ಬೇಡ ಸರ್. ನಮಗೆ ಸ್ಟಾಪ್ ಬೇಕು, ಅವ್ರಿಗೆ ನ್ಯಾಯ ಬೇಕು. ಇವೆರಡೇ ಸರ್ ನಮ್ಮ ಕಡೆಯಿಂದ ರಿಕ್ವೆಸ್ಟ್.